ನವ ದಂಪತಿಗಳಿಗೆ ಅಡ್ಡಿಪಡಿಸಿದ ವರುಣ. ಗಾಳಿ ವರುಣನ ಆರ್ಭಟಕ್ಕೆ ಮನೆಗಳ ಮೇಲೆ ಮರಗಳು ದಾಳಿ. ಧಾರಾಕಾರವಾಗಿ ಸುರಿದ ಭಾರೀ ಮಳೆಗೆ ಸಾಲಿಗ್ರಾಮ ತಾಲೂಕಿನ ಪಟ್ಟಣದ ರಾಂಪುರ ಗೇಟ್ ಬಳಿಯಿರುವ ಜೋಗಿ ಬಡಾವಣೆಯಲ್ಲಿ ಕುಮಾರ ಬಿನ್ ಸಣ್ಣಕಾಳ ಜೋಗಿ, ಮಂಜುಳಾ ಕೋಂ ಕೃಷ್ಣ ಜೋಗಿ, ಚಂದ್ರಶೇಖರ ಬಿನ್ ವೆಂಕಟೇಶ್ ಜೋಗಿ, ಜ್ಯೋತಿ ಕೋಂ ರಾಜಾ ಜೋಗಿ ಇವರುಗಳ ಮನೆಗಳ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಈ ಬಡಾವಣೆಯಲ್ಲಿ ಜೋಗಿ ಸಮುದಾಯದ ಜನಾಂಗದವರು ಸುಮಾರು 30 ವರ್ಷಗಳಿಂದ ವಾಸವಿದ್ದು, ಒಂದು ಕಡೆ ಮನೆಯ ಹಕ್ಕುಪತ್ರ ಸಿಗದೆ ವಂಚಿತರಾಗಿರುವ ಇವರಿಗೆ ಗಾಳಿ ಮಳೆಗೆ ಮರಗಳು ಮನೆ ಮೇಲೆ ಬಿದ್ದು ಸರ್ಕಾರದಿಂದ ಬರುವ ಪರಿಹಾರಕ್ಕೆ ದಾಖಲಾತಿಗಳನ್ನು ಕೇಳಿದ್ರೆ, ಅಯ್ಯೋ ಸ್ವಾಮಿ, ನಮ್ಮಂತ್ರ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಬಿಟ್ಟರೆ ಬೇರೆ ಏನೂ ಇಲ್ಲ ಎಂದು ಏನಾದರೂ ಮಾಡಿ ಅಂತ ಅಂಗಲಾಚಿ ಬೇಡ್ತಾ ಇದ್ದಾರೆ. ಹೇಗೋ ಕೂಲಿ ಮಾಡಿಕೊಂಡು ಬದುಕ್ತಿದ್ದ ಇವರುಗಳು ಮಳೆ ಗಾಳಿಯಿಂದ ಮರಗಳು ಬೀಳುತ್ತಿವೆ, ಜೊತೆಗೆ ವಿದ್ಯುತ್ ಕಂಬಗಳು ಆಗಲೋ ಈಗಲೋ ಬೀಳೋ ಹಾಗೆ ಇದೆ. ಮರಗಳನ್ನು ತೆಗೆಸಿ ವಿದ್ಯುತ್ ಕಂಬಗಳನ್ನು ಸರಿಪಡಿಸಿ ಮರ ಬಿದ್ದು ಹಾಳಾಗಿರುವ ಕುಟುಂಬಗಳಿಗೆ ಶೀಘ್ರವೇ ಪರಿಹಾರ ನೀಡಿ ಎಂದು ತಮ್ಮ ಹಳನ್ನು ತೋಡಿಕೊಂಡ್ರು. ವಿಶೇಷ ಅಂದರೆ ನವದಂಪತಿಗಳು ಮದುವೆಯಾಗಿ ಶಾಸ್ತ್ರ ಸಂಪ್ರದಾಯ ಮುಗಿಯುವ ಮುನ್ನವೇ ಮರ ಬಿದ್ದು ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಜೀವಹಾನಿ ಆಗಿಲ್ಲ. ರಾಯನ್ ರಿಪೋರ್ಟ್, RJ ನ್ಯೂಸ್ ಜೊತೆ ಬಸವರಾಜ್ SB ಸಾಲಿಗ್ರಾಮ. 3:30 ಹಂಗೆ ಮಳೆ ಬಂತು. ಮಳೆ ಬಂದ ಒಂದು 10-15 ನಿಮಿಷಕ್ಕೆ ಮಳೆ ಗಾಳಿ, ಸಿಕ್ಕಾಬಟ್ಟೆ ಮಳೆ ಗಾಳಿ. ಒಂದು 10-15 ನಿಮಿಷಕ್ಕೆ ಮರ ಬಿದ್ದೋಯ್ತು. ಒಳಗೆ ಮಗ ಮಲಗಿದ್ದ, ನಮ್ಮ ತಂಗಿ ಮಗ ಮತ್ತು ಅಳಿಯ ಮಗಳು ಮನೇಲಿದ್ದರು. ಅವ್ರಿಗೆ ಏನು ಅಂದರೆ ಏಟಾಗಿಲ್ಲ, ಏನು ಪ್ರಾಬ್ಲಮ್ ಆಗಿಲ್ಲ. ನಮಗೆ ಆದಷ್ಟು ಬೇಗ ಆಮೇಲೆ 3 ವಿದ್ಯುತ್ ಕಂಬಗಳು ಮುರಿದೋಗವೆ. ಮತ್ತು ಅರಳಿ ಮರದ್ದು ಯಾವತ್ತಿದ್ರೂ ಡೇಂಜರು, ಅದು ಮನೆ ಮೇಲೆ ಬೀಳುತ್ತೆ. ನಮಗೆ ಅದಕ್ಕೋಸ್ಕರವಾಗಿ ನೀವು ಪರಿಹಾರ ಮಾಡಿಕೊಡ್ಬೇಕು. ನೆನ್ನೆಯಿಂದ ಯಾರೂ ಬಂದು ನೋಡಿಲ್ಲ. ಇವಾಗ ಲೈನ್ಮೆನ್ ಬಂದು ನೋಡ್ಕೊಂಡು ಹೋಗವ್ರೆ. ಇಷ್ಟೊತ್ತಾಗೈತೆ, ಯಾರೂ ಬಂದು ನೋಡಿಲ್ಲ, ಮಾಡಿಲ್ಲ. ನಮಗೆ ಆದಷ್ಟಕ್ಕೂ ಪರಿಹಾರ, 2 ಮನೆಗಳು ಮುರಿದೋಗವೆ, 2 ಮನೆಗಳಿಗೆ ಪರಿಹಾರ, ವಿದ್ಯುತ್ ಕಂಬ ತೆಗಿಬೇಕು, ಆಮೇಲೆ ಅರಳಿ ಮರ ಕಡಿಬೇಕು ಕೇಳ್ಕೊತೀವಿ. ನಾವು ಸತ್ರೂ ಪರವಾಗಿಲ್ಲ, ನಮ್ಮ ಮಕ್ಳಿಗಾದರೂ ಒಳ್ಳೇದಾಗಬೇಕು. ನಿಮ್ಮ ಸರ್ಕಾರದಿಂದ ನಮಗೆ ದಯವಿಟ್ಟು ಏನಾದರೂ ನಿಮ್ಮ ಪರಿಹಾರ, ನಿಮ್ಮ ಕೈಲಾದಷ್ಟು ನಮಗೆ ಸಹಾಯ ಮಾಡಬೇಕು. ನಮಗೆ ಪರಿಹಾರನೂ ಒದಗಿಸ್ಕೊಡ್ಬೇಕು.